दोस्तों, आप सबको मेरा नमस्कार। मैं रामकृष्ण हूँ। आज मैं आपको हिंदी के कुछ वाक्य और कुछ शब्दों के बारे में बताने वाला हूँ। ಸ್ನೇಹಿತರೆ, ಈಗ ನಾವು ಹಿಂದಿಯಲ್ಲಿ ಕೆಲವು ವರ್ಡ್ಸ್ ಮತ್ತು ಸೆಂಟೆನ್ಸಸ್ನ ಕಲಿತಾ ಇದ್ದೀವಿ. ನಮ್ಮ ಇಂಟೆನ್ಷನ್ ಏನು, 2022ನಲ್ಲಿ ಮಿನಿಮಮ್ 2022 ವರ್ಡ್ಸ್ ಆ್ಯಂಡ್ ಸೆಂಟೆನ್ಸಸನ್ನು ಕಲಿಯೋದು. ಅದರಾಗಲೇ ಫಸ್ಟ್ ಪಾರ್ಟ್ ಆಗಿದೆ. ಅದರಲ್ಲಿ ಆಲ್ಮೋಸ್ಟ್ 150 ಸೆಂಟೆನ್ಸಸ್ ಮತ್ತು ವರ್ಡ್ಸನ್ನು ಕಲ್ತಿದ್ದೀವಿ. ಈಗ ಪಾರ್ಟ್ 2ನಲ್ಲಿ ಮತ್ತೆ ಇನ್ನೊಂದು 50 ವರ್ಡ್ಸ್ ಮತ್ತು ಸೆಂಟೆನ್ಸ್ಗಳನ್ನು ಕಲಿಯೋಣ. ಈಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಹಮ್ ಅಂದ್ರೇನು? ಹಮ್ ಕಾ ಮತ್ಲಬ್ ಕ್ಯಾ ಹೇ? ನಾವು. ವಿ ಅಂತ ನಾವೇನು ಇಂಗ್ಲೀಷಲ್ಲಿ ಹೇಳ್ತೀವಲ್ಲ, ಸೊ ಅದು ಹಮ್ ಅಂದರೆ ನಾವು, ವಿ ಅಂತ ಅದರ ಅರ್ಥ ಬರುತ್ತೆ. ಸೊ ಇದು ಪ್ಲೂರಲ್ ಫಾರ್ಮ್ ಅಂತ ನಿಮಗೆ ಗೊತ್ತಾಗುತ್ತೆ, ಒಂದಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಅದು ಹಮ್. ನೆಕ್ಸ್ಟ್ ಹಮ್ ಹೇ ಅಂತ ಏನಾದರೂ ಹೇಳಿದರೆ, ಹಮ್ ಹೇ ನಾವು ಇದ್ದೇವೆ. ಕ್ಯಾ ಆಪ್ ಹೇ ನೀವಿದ್ದೀರಾ? ಹಾಂ, ಹಮ್ ಹೇ ನಾವು ಇದ್ದೇವೆ. ನೋಡಿ, ವರ್ಬಲ್ಲಿ ಹೇ ಅನ್ನೋದೇ ವರ್ಬಲ್ಲಿ ನಾವು ಇದ್ದೇವೆ, ಹಮ್ ಹೇ. ನೆಕ್ಸ್ಟ್ ಹಮ್ ಲಡ್ಕೆ ಹೇ. ಸ್ಪೆಸಿಫಿಕ್ ಮಾಡೋದಾದರೆ ಯಾರ ಬಗ್ಗೆ ಏನಾದರೂ ಅವರೇ ಹೇಳ್ಕೊಳ್ಳೋದಾದರೆ ಹಮ್ ಲಡ್ಕೆ ಹೇ ನಾವು ಹುಡುಗರು. ವಿ ಆರ್ ಬಾಯ್ಸ್ ನಾವು ಹುಡುಗರು ಅಂತ ಹೇಳಬೇಕಾದ್ರೆ ಹಮ್ ಲಡ್ಕೆ ಹೇ. ಅದನ್ನೇ ನಾವು ಸ್ತ್ರೀಲಿಂಗ ಹೇಳಬೇಕಾದ್ರೆ ಹಮ್ ಲಡ್ಕಿಯಾ ಹೇ. ಹಮ್ ಲಡ್ಕಿಯಾ ಹೇ ನಾವು ಹುಡುಗಿಯರು ಅಂತ ಹೇಳಬೇಕಾದ್ರೆ ಹಮ್ ಲಡ್ಕಿಯಾ ಹೇ. ನೋಡಿ, ಲಡ್ಕಿ ಏಕವಚನ ಆಗುತ್ತೆ, ಲಡ್ಕಿಯಾ ಪ್ಲೂರಲ್ ಫಾರ್ಮ್ ಆಗುತ್ತೆ. ಹಾಗೆ ಲಡ್ಕ ಏಕವಚನ ಆಗುತ್ತೆ, ಲಡ್ಕೆ ಪ್ಲೂರಲ್ ಫಾರ್ಮ್ ಆಗುತ್ತೆ. ಹೈ ಏಕವಚನ ಆದರೆ ಹೈ ಡಾಟ್ ಏನು ಬರುತ್ತಲ್ವ, ಅದನ್ನು ನಾವು ಪ್ಲೂರಲ್ ಫಾರ್ಮ್ ಅಂತ ಹೇಳ್ತೀವಿ, ಹೇ ಅಂತ ಹೇಳ್ತೀವಿ. ಹೈ ಅಂತಕ್ಕಿಂತ ಸ್ವಲ್ಪ ಅಲ್ಲಿ ನಾವು ಮೂಗಿನಿಂದ ಗಾಳಿ ಬರ್ತಾ ಇರುತ್ತೆ. ಹಮ್ ಖಿಲಾಡಿ ಹೇ. ಹಮ್ ಖಿಲಾಡಿ ಹೇ ಅಂದ್ರೇನು? ನಾವು ಆಟಗಾರರು. ಖಿಲಾಡಿ ಅಂದ್ರೇನು? ಆಟಗಾರರು, ಪ್ಲೇಯರ್ಸ್. ನಾವು ಆಟಗಾರರು. ನೋಡಿ, ಖಿಲಾಡಿ ಹೇ ಅಂದ್ರೇನು? ಇದೆಲ್ಲ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಹಮ್ ಅಧ್ಯಾಪಕ್ ಥೇ ಅಂದರೆ, ನೋಡಿ, ಹಮ್ ಅಧ್ಯಾಪಕ್ ಹೇ ಅಂದರೆ ನಾವು ಶಿಕ್ಷಕರು. ಅಧ್ಯಾಪಕ್ ಥೇ ಅಂತ ಏನಾದರೂ ಚೇಂಜ್ ಮಾಡಿದ ಕೂಡಲೇ ಅಲ್ಲಿ ಟೆನ್ಸೇ ಚೇಂಜ್ ಆಗಿಬಿಡ್ತು. ನಾವು ಶಿಕ್ಷಕರಾಗಿದ್ದೆವು. ನೋಡಿ, ನಾವು ಶಿಕ್ಷಕರಾಗಿದ್ದೆವು ಅಂದರೆ ಪಾಸ್ಟ್ ಟೆನ್ಸಲ್ಲಿ ಅದು ಸೆಂಟೆನ್ಸ್ ಆಗೋಯ್ತು. ಹಮ್ ಅಧ್ಯಾಪಕ್ ಥೇ. ಹಮ್ ಖೇಲ್ ರಹೇ ಹೇ. ಹಮ್ ಖೇಲ್ ರಹೇ ಹೇ ಅಂದ್ರೇನು? ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಆಗ್ತಾ ಇದೆ ವರ್ಕ್, ಅದನ್ನು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ. ನಾವು ಆಡುತ್ತಿದ್ದೇವೆ. ನೋಡಿ, ಆಡುತ್ತೇವೆ, ಖೇಲ್ತೇ ಹೇ, ಆಡುತ್ತಿದ್ದೇವೆ, ಖೇಲ್ ರಹೇ ಹೇ. ಹಮ್ ಖೇಲ್ ರಹೇ ಹೇ. ಅದನ್ನೇ ಪಾಸ್ಟ್ ಟೆನ್ಸಿಗೆ ಮಾಡಬೇಕಾದ್ರೆ ಹಮ್ ಖೇಲ್ ರಹೇ ಥೇ ಅಂತ ಮಾಡಬೇಕು. ಅದೇನಾದರೂ ಸ್ತ್ರೀಲಿಂಗ ಆದರೆ ಹಮ್ ಖೇಲ್ ರಹಿ ಥೀ ಅಂತ ಮಾಡಬೇಕಾಗುತ್ತೆ. ಹಮ್ ಖೇಲ್ ರಹಿ ಹೇ ಸ್ತ್ರೀಲಿಂಗಲ್ಲಿ ರಹೇ ಇದ್ದದ್ದೇನಾಗುತ್ತೆ, ರಹಿ ಅಂತ ಚೇಂಜ್ ಆಗುತ್ತೆ. ನಾವು ಆಡುತ್ತಿದ್ದೇವೆ ಎಂದಾದರೆ ಸೇಮ್ ಮೀನಿಂಗ್. ಹಮ್ ಸೋಚ್ತೆ ಥೇ. ಹಮ್ ಸೋಚ್ತೆ ಥೇ ವಿ ವರ್ ಥಿಂಕಿಂಗ್. ಸೋಚ್ತೆ ಥೇ ಪಾಸ್ಟ್ ಟೆನ್ಸ್, ನಾವು ಯೋಚಿಸುತ್ತಿದ್ದೆವು. ನಾವು ಯೋಚಿಸುತ್ತಿದ್ದೆವು ಅಂದರೆ ಹಮ್ ಸೋಚ್ತೆ ಥೇ. ಸೋಚ್ತೆ ಹೇ ನಾವು ಯೋಚಿಸುತ್ತೇವೆ ಅಂತ ಆಗುತ್ತೆ. ಹಮ್ ಸೋಚ್ತಿ ಹೇ ಅಂದರೆ ಸ್ತ್ರೀಲಿಂಗ್. ಆಟೋಮೆಟಿಕ್ಕಾಗಿ ನಿಮಗೆ ಗೊತ್ತಾಗ್ತಾ ಇದೆ, ಅಲ್ಲಿ ಸೋಚ್ತೆ ಏಕಾರ ಅಂತ ಬಂದ ಕೂಡಲೇ ಪುಲ್ಲಿಂಗ ಬಹುವಚನ್, ಈಕಾರ ಅಂತಂದ್ರೆ ಏನೋದು ಸ್ತ್ರೀಲಿಂಗ್. ನಾವು ಯೋಚಿಸುತ್ತೇವೆ, ನಾವು ಯೋಚಿಸುತ್ತಿದ್ದೇವೆ ಅನ್ಬೇಕಾದ್ರೆ ಹಮ್ ಸೋಚ್ ರಹಿ ಹೇ ಅಂತ ಬರಬೇಕಾಗುತ್ತೆ. ಅಗಲ ವಾಕ್ಯ ಹಮ್ ದೇಖ್ತೆ ಹೇ. ನಾವು ನೋಡುತ್ತೇವೆ. ನಾವು ನೋಡುತ್ತೇವೆ. ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಮೈ ಹೇಳಿದ್ದೀನಿ, ಇಲ್ಲಿ ಹಮ್ ಅನ್ನೋದನ್ನು ಮ್ಯಾಕ್ಸಿಮಮ್ ತೊಗೊಂಡು ಹೇಳ್ತಾ ಇದ್ದೀನಿ. ನಾವು ನೋಡುತ್ತೇವೆ. ಅದೇ ಸ್ತ್ರೀಲಿಂಗ ಆಗಬೇಕಾದ್ರೆ ಹಮ್ ದೇಖ್ತಿ ಹೇ. ಹಮ್ ದೇಖ್ತಿ ಹೇ ನಾವು ನೋಡುತ್ತೇವೆ. ಕನ್ನಡದಲ್ಲಿ ನಿಮಗೆ ಯಾವ ಡಿಫ್ರೆನ್ಸು ಗೊತ್ತಾಗೋದಿಲ್ಲ. ಹಿಂದಿನಲ್ಲಿ ಏಕಾರ ಅಂತ ಪುಲ್ಲಿಂಗ್ ಮತ್ತು ಈಕಾರ ಅಂತ ಅಂದ್ಕೂಡಲೇ ಸ್ತ್ರೀಲಿಂಗ ಗೊತ್ತಾಗ್ತಾ ಇದೆ. ಆಕಾರ ಅಂತ ಪುಲ್ಲಿಂಗ ಏಕವಚನ. ಹಮ್ ಆ ರಹೇ ಥೇ ವಿ ವರ್ ಕಮಿಂಗ್. ಹಮ್ ಆ ರಹೇ ಥೇ ನೋಡಿ, ಬರುತ್ತಿದ್ದೆವು, ನಾವು ಬರುತ್ತಿದ್ದೆವು ಅಂದರೆ ಏನಾಯಿತು, ಪಾಸ್ಟಲ್ಲಿದ್ದು ಕಂಟಿನ್ಯೂಯಸ್ ಅಂದರೆ ಇನ್ನೂ ಕೆಲಸ ಮುಗಿದಿರಲಿಲ್ಲ. ಹಮ್ ಆ ರಹೇ ಹೇ ವಿ ಆರ್ ಕಮಿಂಗ್. ಹಮ್ ಆ ರಹೇ ಥೇ ವಿ ವರ್ ಕಮಿಂಗ್. ಆ ಥರ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ.
ಹಮ್ ಆ ರಹಿ ಥಿ ನೋಡಿ ವಿ ವರ್ ಕಮಿಂಗ್ ಆದರೆ ಸ್ತ್ರೀಲಿಂಗಲ್ಲಿ ನಾವು ಬರುತ್ತಿದ್ದೆವು ಬರುತ್ತಿದ್ದೆವು ನೋಡಿ ಥಿ ಬಂದ ಕೂಡಲೇ ಪಾಸ್ಟ್ ಕಂಟಿನ್ಯೂಸ್ ಹೈ ಬಂದ ಕೂಡಲೇ ಪ್ರೆಸೆಂಟ್ ಕಂಟಿನ್ಯೂಸ್ ರಹಿ ಹೇ ಕಂಟಿನ್ಯೂಸ್ ಪ್ರೆಸೆಂಟಲ್ಲಾಗುತ್ತೆ ಹಮ್ ಖಾ ರಹೆ ಹೇ ವಿ ಆರ್ ಈಟಿಂಗ್ ನಾವು ತಿನ್ನುತ್ತಿದ್ದೇವೆ ವಿ ಆರ್ ಈಟಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಐ ಎನ್ ಜಿ ಫಾರ್ಮ್ ಬರುತ್ತಲ್ವ ಅದು ಇಲ್ಲೇ ಬರೋದು ನೋಡಿ ಹಮ್ ಖಾ ರಹೆ ಹೇ ಪ್ರೆಸೆಂಟ್ ಕಂಟಿನ್ಯೂಸ್ ನಾವು ತಿನ್ನುತ್ತಿದ್ದೇವೆ ಹಮ್ ಖಾ ರಹಿ ಹೇ ಅಂದರೆ ಇಲ್ಲಿ ಸ್ತ್ರೀಲಿಂಗ್ ಹುಡುಗಿಯರು ಹೇಳೋದು ನಾವು ತಿನ್ನುತ್ತಿದ್ದೇವೆ ವಿ ಆರ್ ಈಟಿಂಗ್ ಕಾರ್ಮಿಕ್ ಕಾಮ್ ಕರ್ ರಹೆ ಹೇ ಕಾರ್ಮಿಕ್ ಕಾಮ್ ಕರ್ ರಹೆ ಹೇ ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ ನೋಡಿ ಮಾಡುತ್ತಿದ್ದಾರೆ ಮಾಡುತ್ತಿದ್ದಾರೆ ಅಂದ್ರೇನು ಕೆಲಸ ಮಾಡುತ್ತಿದ್ದಾರೆ ಅಂದರೆ ಪ್ರೆಸೆಂಟ್ ಕಂಟಿನ್ಯೂಸಲ್ಲಿ ಬರ್ತಾ ಇದೆ ಮ್ಯಾನೇಜರ್ ಹಮಾರೆ ಸಾಮ್ನೆ ಖಡೆ ಹೇ ಮ್ಯಾನೇಜರ್ ನಮ್ಮ ಮುಂದೆ ನಿಂತಿದ್ದಾರೆ ಖಡೆ ಹೇ ನೋಡಿ ನಿಂತಿದ್ದಾರೆ ಅಂತ ಹೇಳಬೇಕಾದ್ರೆ ಖಡೆ ಹೇ ಅದೇ ಏನಾದರೂ पास्ट टेंसಲ್ಲಿ ಹೇಳಬೇಕಾದ್ರೆ अगर हम उसे हम भूतकाल में बोलना चाहते हैं तो वाक्य जो इस प्रकार होगा मैनेजर हमारे सामने खड़े थे ಬರುತ್ತೆ ನೋಡಿ ಹೇ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆದರೆ ಥೇ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ ಬರ್ತಾ ಇದೆ ಮ್ಯಾನೇಜರ್ ನಮ್ಮ ಮುಂದೆ ನಿಂತಿದ್ದರು ಆಯಿತು ಯಾಕೆ ಖಡೆ ಥೇ ಹಮ್ ದೇಖೇಂಗೆ ಈಗ ಫ್ಯೂಚರಲ್ಲಿ ನೋಡೋಣ ಅಲ್ಲಿ ಪ್ರೆಸೆಂಟ್ ಮತ್ತು ಪಾಸ್ಟ್ ಎರಡನ್ನೂ ಲಿಂಕ್ ಕೊಟ್ಟು ನಾನು ಒಂದಕ್ಕೊಂದು ಜೊತೆನೇ ಹೇಳ್ಕೊಂಡು ಬಂದಿದ್ದೀನಿ ಈಗ ಫ್ಯೂಚರ್ ಟೆನ್ಸಲ್ಲಿ ಹೇಗೆ ಬರುತ್ತೆ ನೋಡೋಣ ಹಮ್ ದೇಖೇಂಗೆ ವಿ ವಿಲ್ ಸಿ ನೋಡಿ ಹಮ್ ದೇಖೇಂಗೆ ನಾವು ನೋಡುವೆವು ಹಮ್ ದೇಖೇಂಗೆ ಅಂದರೂ ಸೇಮ್ ವಿ ವಿಲ್ ಸಿ ನಾವು ನೋಡುವೆ ಅಂತ ಆದರೆ ಇಲ್ಲಿ ಸ್ತ್ರೀಲಿಂಗ್ ಅಂದಾಗ ದೇಖೇಂಗಿ ಅಂತ ದೇಖೇಗಿ ಬರಬಾರ್ದು ದೇಖೇಂಗಿ ಅಲ್ಲೊಂದು ಡಾಟ್ ಇದೆ ನೋಡಿ ಶಾಯದ್ ಹಮ್ ದೇಖೇಂಗೆ ಮೇ ಬಿ ಡೌಟ್ಫುಲ್ ಇದು ಅದಕ್ಕೆ ಬಹುಶಃ ನಾವು ನೋಡುವೆವು ಶಾಯದ್ ಹಮ್ ಆಯೇಂಗೆ ಇಲ್ಲೂ ಅಷ್ಟೇ ಡೌಟ್ಫುಲ್ ಬಹುಶಃ ನಾವು ಬರುವೆವು ಅಂದರೆ ಬರೋದು ಗ್ಯಾರಂಟಿ ಇಲ್ಲ ಅಂತ ಶಾಯದ್ ಹಮ್ ಆಯೇಂಗೆ ಅಂದರೆ ಸ್ತ್ರೀಲಿಂಗಲಾಗುತ್ತೆ ಬಹುಶಃ ನಾವು ಬರುವೆವು ಕನ್ನಡ में कोई यहाँ बदलाव नहीं है हमने देखा ಈಗ ಪಾಸ್ಟ್ ಟೆನ್ಸಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಏನು ಬರ್ತಾ ಇದೆ हमने देखा ಇದು ವೆರಿ ಇಂಪಾರ್ಟೆಂಟ್ ಯಾಕಂದರೆ ಪಾಸ್ಟ್ ಟೆನ್ಸಲ್ಲಿ ಮಿಸ್ಟೇಕ್ಸ್ ತುಂಬ ಆಗುತ್ತೆ ಯಾಕೆ ಅಂದರೆ ನಾನು ನಿಮಗೆ ಹೇಳ್ತೀನಿ ಅಲ್ಲಿ ನೇ ಯೂಸ್ ಮಾಡ್ತಾ ಇದ್ದೀವಿ ಯಾವಾಗ ಟ್ರಾನ್ಸಿಟಿವ್ ವರ್ಬ್ಸ್ ಬರುತ್ತೆ ಆವಾಗ ನಾವು ನೇನ ಯೂಸ್ ಮಾಡ್ತೀವಿ ಟ್ರಾನ್ಸಿಟಿವ್ ವರ್ಬ್ ಅಂದರೆ ಸಕರ್ಮಕ ಕ್ರಿಯೆ ಅಂತ ಹೇಳ್ತೀವಿ ನಾವು ನೋಡಿದೆವು ವಿ ಸಾ ಅಂತ ಹೇಳ್ತೀವಲ್ಲ ಅದು ಹಮ್ನೆ देखा ಅಷ್ಟೇ ವೆರಿ ಸಿಂಪಲ್ ವಿ ಸಾ ಸಿಂಪಲ್ ಪಾಸ್ಟ್ ಟೆನ್ಸ್ हमने घर देखा ನಾವು ಮನೆಯನ್ನು ನೋಡಿದೆವು ಅಲ್ಲಿ ಕೆಲವರು ಏನು ಮಾಡ್ತಾರೆ हमने घर को देखा ಅಂತ ಹೇಳ್ತಾರೆ ಅಲ್ಲಿ ಕೋ ಅನ್ನೋದು ನಾಟ್ ನೆಸೆಸರಿ ಅದು ಇನ್ವಿಸಿಬಲ್ ಆಗಿದ್ರೇ ಕರೆಕ್ಟ್ ಅದಕ್ಕಾಗಿ हमने घर देखा ಆ ಪ್ರತ್ಯಯನ ನೀವು ಅವಾಯ್ಡ್ ಮಾಡಿದರೆ ಬೆಟರ್ ಸೊ ಅದನ್ನು ಹೇಳೋಕ್ಕೆ ಹೋಗಬೇಡಿ हमने घर देखा ಇಲ್ಲಿ ಹಮ್ ಬಂದಿದೆ ಇಲ್ಲಿ ನೇ ಇದೆ ಮತ್ತು ಇಲ್ಲಿ ದೇಖ ಯಾಕೆ ಬಂತು ಹಮ್ ಬಹುವಚನ ಆದರೆ ದೇಖೆ ಬರಬೇಕಿತ್ತಲ್ಲ ಅನ್ನೋ ಡೌಟ್ ನಿಮ್ಮ ತಲೆಯಲ್ಲಿ ಬಂದಿರಬಹುದು ಯಾಕಂದರೆ ಯಾವಾಗ ನಾವು ನೇ ಯೂಸ್ ಮಾಡ್ತೀವಿ ಸಬ್ಜೆಕ್ಟ್ ಜೊತೆಯಲ್ಲಿ ಆಬ್ಜೆಕ್ಟ್ದು ಲಿಂಗ ಮತ್ತು ವಚನ ನೋಡಬೇಕು यहाँ ऑब्जेक्ट क्या है कर्मपद क्या है कर्मपद घर है इसलिए क्या देखा घर यहाँ पुल्लिंग शब्द है और एकवचन है इसलिए देखा ಅಂತ ನಾವು ಮಾಡಬೇಕು हमने घर देखा ಎರಡು ಮನೆ ನೋಡಿದರೆ दो घर देखे ಅಂತ ಆಗ್ತಾ ಇತ್ತು ನಾವು ಮನೆಯನ್ನು ನೋಡಿದೆವು हमने लड़की देखी ಇಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ನಾವು ಹುಡುಗಿಯನ್ನು ನೋಡಿದೆವು हमने लड़की देखी लड़की यहाँ स्त्रीलिंग है ಅದಕ್ಕಾಗಿ देखी ಅಂತ ಬಂದಿದೆ ಯಾಕೆ ಇಲ್ಲಿ ನಾವು हम ನೋಡಬಾರ್ದು क्योंकि हम के साथ एक कारक का प्रयोग हुआ है कौन सा कारक है वह है कर्ता कारक ने उसका प्रत्यय क्या है ने ಬಂದಿರೋದ್ರಿಂದ ಸಬ್ಜೆಕ್ಟನ್ನು ನಾವು ಇಗ್ನೋರ್ ಮಾಡಬೇಕು ಆಬ್ಜೆಕ್ಟನ್ನು ಮಾತ್ರ ನೋಡಬೇಕು ಆಬ್ಜೆಕ್ಟ್ यहाँ क्या है लड़की हमने क्या देखा हमने लड़की देखी
हमने रोटी खाई ನೋಡಿ ನಾವು ರೊಟ್ಟಿಯನ್ನು ತಿಂದೆವು ರೋಟಿ ಖಾಯಿ ಇಲ್ಲಿ ಪುಲ್ಲಿಂಗ ನಾನು ಹೇಳಬೇಕಾದ್ರೆ ಇರ್ಬೋದು ಎಲ್ಲ ಪುರುಷರು ಸೇರಿ ಹೇಳಿದ್ರು ಏನಾಗುತ್ತೆ रोटी स्त्रीलिंग इरोद्रिंद खाई ಅಂತ ಬರುತ್ತೆ क्योंकि रोटी शब्द स्त्रीलिंग भी है एकवचन भी है हमने रोटियां खाई ನೋಡಿ ನಾವು ರೊಟ್ಟಿಗಳನ್ನು ತಿಂದೆವು हमने रोटियां खाई रोटियां यहाँ क्या है स्त्रीलिंग बहुवचन इसलिए खाई ಅಲ್ಲೊಂದು ಡಾಟ್ ಬಂದಿದೆ ಖಾಯಿ ಮತ್ತು ಖಾಯಿ ಅನ್ನೋದನ್ನು ನೆನಪಿಟ್ಕೊಳ್ಳಿ ನಾವು ರೊಟ್ಟಿಗಳನ್ನು ತಿಂದೆವು हमने केला खाया ನೋಡಿ ಡಿಫ್ರೆಂಟ್ ಟೈಪ್ ಆಫ್ ಸೆಂಟೆನ್ಸ್ ಕೊಡ್ತಾ ಇದ್ದೀನಿ ನಿಮಗೆ ಆ ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ हमने ಅಂದರೆ ನಾವು केला ಅಂದರೆ ಬಾಳೆಹಣ್ಣು खाया ಅಂದರೆ ತಿಂದೆವು केला यहाँ पुल्लिंग है एकवचन जैसे लड़का लड़के केला केले बहुवचन में होता है ನಾವು ಬಾಳೆಹಣ್ಣನ್ನು ತಿಂದೆವು हमने 2 केले खाए हमने ನಾವು 2 ಬಾಳೆಯ ಹಣ್ಣುಗಳನ್ನು ತಿಂದೆವು ಅದಕ್ಕೆ खाए ಬಂತು ಯಾಕೆ ಹಮ್ಮಿದೆ ಅಂತ खाए ಬರಲಿಲ್ಲ 2 केले यहाँ ऑब्जेक्ट में क्या है पुल्लिंग बहुवचन होने के कारण क्रिया का रूप पुल्लिंग बहुवचन में ही होता है हमने 2 केले खाए ನಾವು 2 ಬಾಳೆಹಣ್ಣುಗಳನ್ನು ತಿಂದೆವು हम घर गए ಇಲ್ಲಿ ನಾವು ಮನೆಗೆ ಹೋದೆವು ಅಂತ ಬಂತು ಇಲ್ಲಿ ನೇ ಬರಲಿಲ್ಲ ಪಾಸ್ಟ್ ಟೆನ್ಸಲ್ಲಾದರೂ ಯಾಕಂದರೆ ಗಯೆ ಕ್ಯಾ ಗಯೆ ಅಲ್ಲಿ ಆಬ್ಜೆಕ್ಟ್ ಬೇಕಿಲ್ಲ ಅಂದರೆ ಇದು ಟ್ರಾನ್ಸಿಟಿವ್ ವರ್ಬ್ ಅಲ್ಲ ಇದು ಇಂಟ್ರಾನ್ಸಿಟಿವ್ ವರ್ಬ್ ಅಂದರೆ ಅಕರ್ಮಕ ಕ್ರಿಯೆ ಅಂತೀವಿ ಅದಕ್ಕೆ ಹಮ್ ಘರ್ ಗಯೆ ಅಂತ ಹೇಳಬೇಕು ಹಮ್ಮೆ ಘರ್ ಗಯೆ ಹಮ್ಮೆ ಘರ್ ಗಯಾ ಅಂತ ಹೇಳಿದರೆ ಅದು ರಾಂಗ್ ಆಗುತ್ತೆ ಮೇ ಕಾ ಇಸ್ತೆಮಾಲ್ ಇಸ್ಕೆ ಸಾಥ್ ನಹೀ ಹೋತಾ ಹಮ್ ಘರ್ ಗಯಿ ಇಲ್ಲಿ ಸ್ತ್ರೀಲಿಂಗಲ್ಲಿ ನಾವು ಮನೆಗೆ ಹೋದೆವು ಅಂತ ಆಗುತ್ತೆ हम सोए ನೋಡಿ क्या सोए ಅಲ್ಲಿ ऑब्जेक्ट ಬೇಕಾ ಬೇಕಿಲ್ಲ इसलिए वह भी एक इंट्रांसिटिव वर्ब है अकर्मक क्रिया है इसलिए मे का प्रयोग नहीं होता ನಾವು ಮಲಗಿದೆವು हम सोई ಅಂತ ಹುಡುಗಿರ ಸ್ತ್ರೀಲಿಂಗ್ ಹೇಳಿದರೆ ನಾವು ಮಲಗಿದೆವು ವಹಿ ಅರ್ಥ ನಿಕಲ್ತಾ है हमने सुना ನಾವು ಕೇಳಿದೆವು ಇಲ್ಲಿ ನೇ ಬಂತು ಸುನಾ ಬಂತು ಯಾಕೆಂದರೆ ಇಲ್ಲಿ ಆಬ್ಜೆಕ್ಟ್ ನೋಡಿ ನಾವು ಲಿಂಗ್ ವಚನ ಹಾಕಬೇಕು ಆಬ್ಜೆಕ್ಟ್ ಕ್ಯಾ है यहाँ दिख नहीं रहा है इनविजिबल है ಅದು ಕಾಣಿಸ್ತಿಲ್ಲ ಅಂದಾಗ ನಾವು ಪುಲ್ಲಿಂಗ್ ಏಕವಚನಲ್ಲಿ ಇಡ್ತೀವಿ ನಾವು ಕೇಳಿದೆವು ನೋಡಿ हमने सुना ಅದು ಯಾರ ಜೊತೆ ಬರಲಿ मैंने सुना हमने सुना तूने सुना तुमने सुना आपने सुना इसने सुना उसने सुना इन्होंने सुना उन्होंने सुना ಹಾಗೆ ಬರುತ್ತೆ ಎಲ್ಲಿವರೆಗೂ ಆಬ್ಜೆಕ್ಟ್ ಗೊತ್ತಾಗೋದಿಲ್ಲ ಅಲ್ಲಿವರೆಗೂ ನಾವು ಆ ಕ್ರಿಯೆನ ಪುಲ್ಲಿಂಗ್ ಏಕವಚನಲ್ಲಿ ಇಡ್ತೀವಿ हमने कहानी सुनी ಇಲ್ಲಿ ऑब्जेक्ट ಗೊತ್ತಾಗ್ಬಿಡ್ತು कहानी शब्द स्त्रीलिंग है और एकवचन भी है इसीलिए सुनी शब्द का प्रयोग किया हमने क्या सुना हमने कहानी सुनी ನಾವು ಕಥೆಯನ್ನು ಕೇಳಿದೆವು लड़के ने कहानी सुनी ನೋಡಿ लड़के ने ಬಂತು इसलिए कहानी स्त्रीलिंग होने के कारण क्रिया का रूप क्या है सुनी ಹುಡುಗನು ಕಥೆಯನ್ನು ಕೇಳಿದನು ಹುಡುಗನು ಕಥೆಯನ್ನು ಕೇಳಿದನು लड़की ने कहानी सुनी लड़की स्त्रीलिंग है ಅದನ್ನು ನಾವು ನೋಡ್ತಿಲ್ಲ ऑब्जेक्ट को देख रहे हैं ऑब्जेक्ट में क्या है कहानी शब्द है इसलिए कहानी शब्द स्त्रीलिंग होने के कारण क्रिया का रूप स्त्रीलिंग में ही है लड़की ने कहानी सुनी ಹುಡುಗಿಯು ಕಥೆಯನ್ನು ಕೇಳಿದಳು लड़कों ने कहानी सुनी ಹುಡುಗರು ಕಥೆಯನ್ನು ಕೇಳಿದರು ನೋಡಿ लड़कों लड़के ने ಅಂದರೆ सिंगुलर आगुते उसका बहुवचन रूप क्या होगा लड़कों ने कहानी सुनी ही क्यों क्योंकि वहाँ ऑब्जेक्ट कहानी शब्द जो है वह स्त्रीलिंग है इसलिए सुनी क्रिया में एकवचन भी है और स्त्रीलिंग भी ಹುಡುಗರು ಕಥೆಯನ್ನು ಕೇಳಿದರು लड़कियों ने कहानी सुनी ಹುಡುಗಿಯರು ಕಥೆಯನ್ನು ಕೇಳಿದರು ನೋಡಿ ಕಹಾನಿ ಸುನಿ ಅನ್ನೋದೆಲ್ಲೂ ಚೇಂಜ್ ಆಗ್ತಾ ಇಲ್ಲ लड़कियों ने ಅಂದ್ರೇನು ಗರ್ಲ್ಸ್ ಹುಡುಗಿಯರು ಕಥೆಯನ್ನು ಕೇಳಿದರು ಮಾತಾ ನೆ ಕಹಾನಿ ಸುನಿ ತಾಯಿ ಕಥೆಯನ್ನು ಕೇಳಿದಳು ಅಂದಬೇಕು ಅಮ್ಮ ಕಥೆಯನ್ನು ಕೇಳಿದಳು ಅಂದರು ಸೇಮ್ ಯಾಕಂದರೆ ಅಲ್ಲಿ ಕಹಾನಿ ಸುನಿ ಅನ್ನೋದ್ರಲ್ಲಿ ಯಾವ ಚೇಂಜಸ್ಸು ಆಗ್ತಾ ಇಲ್ಲ ಸೊ ಇಷ್ಟು ಎಕ್ಸಾಂಪಲ್ ನೋಡಿದರೆ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈಗ ಪಿತಾ ಬಂದರೆ ಹಾಗಾದರೆ ಪುಲ್ಲಿಂಗ್ ಬಂದರೆ ಆದರೂ चेंज ಆಗಲ್ಲ क्योंकि वहाँ हमें ऑब्जेक्ट को ही देखना है ऑब्जेक्ट क्या है कहानी स्त्रीलिंग है एकवचन कहानी पिता ने कहानी सुनी ತಂದೆ ಕಥೆಯನ್ನು ಕೇಳಿದರು ಅಥವಾ ತಂದೆಯವರು ಅಂತ ಹೇಳ್ಬೋದು आपने कहानी सुनी ನೀವು ಕಥೆಯನ್ನು ಕೇಳಿದಿರಿ ನೋಡಿ आपने ಅಂದರೆ ನೀವು आप ಪ್ಲಸ್ ನೇ ನೀವು आपने ನೀವು कहानी सुनी ನೀವು ಕಥೆಯನ್ನು ಕೇಳಿದಿರಿ
ಸಬ್ನೆ ಕಹಾನಿ ಸುನಿ, ಎಲ್ಲರೂ ಬಹುವಚನ ಆದ್ರೂ ಇಲ್ಲಿ ವರ್ಬಲ್ ಏನಿದೆ ಏಕವಚನ ಇದೆ. ಯಾಕೆಂದರೆ ನಾವು ಸಬ್ಜೆಕ್ಟನ್ನು ನೋಡ್ತಾ ಇಲ್ಲ, ಆಬ್ಜೆಕ್ಟ್ಗೂ ದೇಖ್ತೆ ಹೇ. ಎಲ್ಲರೂ ಕಥೆಯನ್ನು ಕೇಳಿದರು. ಕಿಸ್ನೆ ಕಹಾನಿ ಸುನಿ, ಯಾರು ಕಥೆಯನ್ನು ಕೇಳಿದರು. ನೋಡಿ ಕಿಸ್ನೆ ಯಾರು, ಯಾರು ಕಥೆಯನ್ನು ಕೇಳಿದರು. ಕಿಸ್ನೆ ಕಹಾನಿ ಸುನಿ. ಗಾಯ್ನೆ ದೂದ್ ಪಿಯಾ. ಸೊ ಅಲ್ಲಿಗೆ ಅದಾಯಿತು. ಈಗ ಬೇರೆ ಥರದ ರೂಪ ನೋಡೋಣ. ಗಾಯ್ನೆ ದೂದ್ ಪಿಯಾ, ದೂದ್ ದಿಯಾ, ಗಾಯ್ನೆ ದೂದ್ ದಿಯಾ. ದಿಯಾ ಅಂದರೆ ಕೊಟ್ಟಿತು, ಹಸು ಹಾಲನ್ನು ಕೊಟ್ಟಿತು. ದೇನ ಅಂದರೆ ಕೊಡುವುದು, ದಿಯಾ ಕೊಟ್ಟಿತು. ಇಲ್ಲಿ ಯಾಕೆ ದಿಯಾ ಬಂತು, ಗಾಯ್ ಸ್ತ್ರೀಲಿಂಗ ಅಲ್ವಾ. क्योंकि ने का प्रयोग हुआ है इसलिए ऑब्जेक्ट को देखते हैं. ऑब्जेक्ट क्या है, दूध, इसलिए पुल्लिंग एकवचन दूध दिया. माँ ने मिठाई बनाई. माँ यहाँ स्त्रीलिंग है इसलिए बनाई नहीं, अली मिठाई शब्द जो है वह स्त्रीलिंग में है, एकवचन में है, इसलिए बनाई. अम्मा ಸಿಹಿಯನ್ನು ಮಾಡಿದಳು. ಪಿತಾನೇ ಮಿಠಾಯಿ ಬನಾಯಿ. ನೋಡಿ ಇದರಲ್ಲೂ ಚೇಂಜ್ ಆಗಲಿಲ್ಲ, ಯಾಕಂದ್ರೆ ಅದು ಪ್ರಾಕ್ಟೀಸ್ ಆಗಲಿ ಅಂತ ಹಾಗೆ ಕೊಟ್ಟಿದ್ದೀನಿ. ಪಿತಾನೇ ಮಿಠಾಯಿ ಬನಾಯಿ, ಅಪ್ಪನ ಸಿಹಿಯನ್ನು ಮಾಡಿದರು ಅಂತ ಬರುತ್ತೆ. ಅದು ಹಿಂದಿನಲ್ಲಿ ಮಿಠಾಯಿ ಬನಾಯಿ ಸೇಮ್ रहता है. ಲೋಗೋನೆ ಮಿಠಾಯಿ ಖಾಯಿ, ಜನರು ಮಿಠಾಯಿಯನ್ನು ತಿಂದರು. ಖಾಯಿ ಜನರು ಸಿಹಿಯನ್ನು ತಿಂದರು. ಮಿಠಾಯಿ ಖಾಯಿನಲ್ಲಿ ಏನು ಚೇಂಜಸ್ ಆಗ್ತಾ ಇಲ್ಲ. ಬಚ್ಚೋನೆ ಮಿಠಾಯಿ ಖಾಯಿ, ಮಕ್ಕಳು ಸಿಹಿಯನ್ನು ತಿಂದರು. ನೋಡಿ ಈ ಥರ ಈಗ ಒಂದು 50 ಸೆಂಟೆನ್ಸ್ಗಳನ್ನ ನಾವು ನೋಡಿದ್ದೀವಿ. ಒಂದು 106 ವರ್ಡ್ಸ್ ಇದರಿಂದ ನಮಗೆ ಗೊತ್ತಾಗಿದೆ. ಸೊ ಇದೇ ಥರದ ವೀಡಿಯೋಗಳನ್ನ ಇನ್ನೂ ಹೆಚ್ಚು ಹೆಚ್ಚು ನೋಡಬೇಕು ಅಂದರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದನ್ನು ಲೈಕ್ ಮಾಡಿ, ಮತ್ತು ಫ್ರೆಂಡ್ಸ್ ಮತ್ತು ರಿಲೇಟಿವ್ಸಲ್ಲಿ ಇದನ್ನು ಶೇರ್ ಮಾಡಿ. ಆದಷ್ಟು ಹೆಚ್ಚು ಜನ ನಮ್ಮ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಹಿಂದಿ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ. ಹಾಗೆ ಇನ್ನು ಸಬ್ಸ್ಕ್ರೈಬೇ ಮಾಡ್ಕೊಳ್ಳಿಲ್ಲ, ನಾನು ವೀಡಿಯೋ ಬಂದಾಗ ಯಾವಾಗ ಸಿಗುತ್ತೋ ಅದನ್ನು ನೋಡ್ತೀನಿ ಅಂತ ಅಂದ್ಕೊಂಡಿದ್ರೆ ನಿರಂತರತೆ ಕಂಟಿನ್ಯೂಟಿ ಸಿಗೋದಿಲ್ಲ. ಇಸಿಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಮತ್ತು ಇದರಿಂದಾಗಿ ಏನಾಗುತ್ತೆ, ಖಂಡಿತವಾಗಲೂ ನಿಮಗೆ ಬೆನಿಫಿಟ್ಸ್ ಆಗುತ್ತೆ. ಕೇಳಿದ್ದಕ್ಕಾಗಿ आप सुनने के लिए आप सबको धन्यवाद.